ಮಾಡಿದ ಪಾಪದಿಂದ ಗಳಿಸಿದ ಹಣ ಅಥವಾ ಇನ್ಯಾವುದೇ ಪದಾರ್ಥ ಅದು ಇವನಿಗೆ ಸುಖವನ್ನು ಕೊಡುವುದಿಲ್ಲ. ಧರ್ಮದಿಂದ ನ್ಯಾಯದಿಂದ ಗಳಿಸಿದರೆ ಲಕ್ಷ್ಮೀದೇವಿ ಅನುಗ್ರಹ ಮಾಡಿ ಬಂದಂತೆ. ಇಲ್ಲದೆ ಇದ್ದರೆ ಲಕ್ಷ್ಮೀದೇವಿ ಬಂದಿದ್ದಾಳೆ, ಸಂಪತ್ತು ಸಿಕ್ಕಿದೆ, ನಾವೇನು ಅಧರ್ಮ ಮಾಡಿದರೂ ಸಂಪತ್ತು ಗಳಿಸಿದ್ದೇವಲ್ಲ, ಏನು ದೊಡ್ಡದಾಗಿ ಹೇಳ್ತೀರಿ ನೀವು ಉಪನ್ಯಾಸ ಅಂತ ಅನ್ಬೋದು. ಆದರೆ ಅಧರ್ಮದಿಂದ ಗಳಿಸಿದ ಸಂಪತ್ತು ಅದು ಲಕ್ಷ್ಮಿಯ ಅನುಗ್ರಹದಿಂದ ಬಂದದ್ದಲ್ಲ, ಸ್ಥಿರವಾಗಿ ಉಳಿಯೋದಿಲ್ಲ, ಉಳಿದದ್ದು ಹಿತಕರವಾಗುವುದಿಲ್ಲ, ಅದು ಆರೋಗ್ಯಕರ ಅಲ್ಲ, ಅದು ಆಯುಷ್ಯಕರ ಅಲ್ಲ, ಯಾವ ವಿಧವಾದಂತಹ ಸೌಭಾಗ್ಯವನ್ನು ಕೊಡೋದಿಲ್ಲ. ದುಡ್ಡು ಅಂದರೆ ದುಡ್ಡೊಂದೇ ಇರ್ತದೆ, ಅದರಿಂದ ಪ್ರಯೋಜನ ಇಲ್ಲ. ಹೀಗಾಗಿ ಲಕ್ಷ್ಮೀದೇವಿಯ ಅನುಗ್ರಹ ಆಗಬೇಕು, ಲಕ್ಷ್ಮೀದೇವಿ ಸ್ಥಿರವಾಗಿ ನೆಲೆಸಬೇಕು ಅಂತಾದರೆ ಧರ್ಮವಂತರಾಗಬೇಕು, ನ್ಯಾಯವಂತರಾಗಬೇಕು. ಇದನ್ನು ಮಹಾಭಾರತ ನಮಗೆ ತಿಳಿಸಿಕೊಡುತ್ತದೆ. ವೇದ ಮಂತ್ರದಲ್ಲಿ ಲಕ್ಷ್ಮೀದೇವಿ ಆ ಮಾತನ್ನು ಹೇಳ್ತಾಳೆ, ಅಮಂತವೋ ಮಾಂತ ಉಪಕ್ಷಿಯಂತಿ. ನಾನು ಯಾರ ಹತ್ರ ಇರ್ತೇನೆ ಅಂದರೆ, ಮಂತು ಅಂದರೆ ಅಪರಾಧಗಳನ್ನು ಮಾಡದೆ, ಅನ್ಯಾಯ ಮಾಡದೇ ಇದ್ದವರು ಯಾರೋ ಅಂಥವರ ಹತ್ತಿರ ನಾನು ವಾಸವಾಗಿ ಅನುಗ್ರಹ ಬುದ್ಧಿಯಿಂದ ಇರುತ್ತೇನೆ ಅಂತ ವೇದದಲ್ಲಿ ಅಂಬರಿಣೀ ದೇವಿ ತಾನೇ ಹೇಳಿಕೊಂಡದ್ದುಂಟು. ಹೀಗಾಗಿ ಅಂತಹ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವಾಗಬೇಕಾದರೆ ನಾವು ಯಾವ ರೀತಿಯಾಗಿರಬೇಕು ಇದನ್ನು ಅರ್ಥ ಮಾಡಿಕೊಳ್ಳಬೇಕು.